ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈನಾ ಫಾತಿಮಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಟನ್ ಬಿರಿಯಾನಿ ರೆಸಿಪಿ. ಫಸ್ಟು ನಾವು ಮೀಡಿಯಮ್ ಸೈಜಿಂದು 8 ತೊಗೊಂಡಿದ್ದೀವಿ ಆ್ಯಂಡ್ 2 ನಿಂಬೆಹಣ್ಣು ಇಲ್ಲಾಂದರೆ ನೀವು ಮೊಸರು ಹಾಕ್ಕೋಬೋದು. ಅದಾದಮೇಲೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ, ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮಾಟೊ ನಾವು 7-8 ತೊಗೊಂಡಿದ್ವಿ ಮೀಡಿಯಮ್ ಸೈಜಿಂದು. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇದ್ದೀನಿ ಸನ್ಪ್ಯೂರ್ ಎಣ್ಣೆ ಹಾಕೋದು ನಾವು ಅಂತ. ಇವಾಗ ಇಲ್ಲಿ ನಾವು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ. ಕುಕ್ಕರಲ್ಲಿ ಎಣ್ಣೆ ಹಾಕಾದ್ಮೇಲೆ ಎಣ್ಣೆ ಬಿಸಿ ಆಗಕ್ಕೆ ಬಿಡ್ತೀವಿ. ಎಣ್ಣೆ ಬಿಸಿ ಆಗಾದ್ಮೇಲೆ ನಾವು ಅದೇ ಈರುಳ್ಳಿ ಇಟ್ಕೊಂಡಿದ್ವಲ್ಲ ಚಾಪ್ ಮಾಡ್ಕೊಂಡು ಆ ಈರುಳ್ಳಿನ ಹಾಕಬೇಕು. ಇಲ್ಲಿ ನೋಡಿ, ಇವಾಗ ಇಲ್ಲಿ ಎಣ್ಣೆ ಹಾಕ್ತಾ ಇದ್ದಾರೆ. ಇವಾಗ ಎಣ್ಣೆ ಬಿಸಿಯಾಗಿದೆ ಅಂತ ನಾವು ಇಲ್ಲಿ ಈರುಳ್ಳಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈರುಳ್ಳಿ ಕಲರ್ ಬ್ರೌನ್ ಆಗ್ತಾ ಬರುತ್ತಲ್ಲ ಆವಾಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ, ಒಂದು 7 ಟೀ ಸ್ಪೂನ್. ಇವಾಗ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಕ್ಕೆ ಬಂದಿದೆ, ಹಾಗಾಗಿ ನಾವಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀವಿ. ಸೊ 7 ಟೀ ಸ್ಪೂನ್ ಹಾಕ್ತಿದ್ವಿ ಅಂತ ಹೇಳಿದೆ ಅಲ್ವಾ. ಸೊ 7 ಟೀ ಸ್ಪೂನ್ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿದ್ದೀವಿ. ಇವಾಗ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತೀವಿ. ಹಸಿರು ಮೆಣಸಿನ್ಕಾಯಿ ನಾವು ಮೀಡಿಯಮ್ ಸೈಜಿಂದ 6 ತೊಗೊಂಡಿದ್ವಿ. ಇವಾಗ ನಾವು ಟರ್ಮರಿಕ್ ಪೌಡರ್ ಹಾಕ್ತಿದ್ದೀವಿ 1/2 ಟೀ ಸ್ಪೂನ್, ಗರಂ ಮಸಾಲ 1/4 ಟೀ ಸ್ಪೂನ್ ಆ್ಯಂಡ್ ಅದಾದಮೇಲೆ ಚಿಲ್ಲಿ ಪೌಡರ್ 3 ಸ್ಪೂನ್ ಹಾಕಿದ್ದೀವಿ. ಆ್ಯಂಡ್ ಸಾಲ್ಟ್ ನೀವು ರುಚಿಗೆ ತಕ್ಕಷ್ಟು ಹಾಕೋಬೋದು, ಎಷ್ಟು ಬೇಕು ಅಷ್ಟು. ಇದನ್ನೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ನಾವು ಇದರಲ್ಲಿ ನಾವು ಪುದೀನ ಮತ್ತು ಅದೆಲ್ಲ ಇಟ್ಕೊಂಡಿದ್ವಲ್ಲ, ಪುದೀನ ಮೆಂತ್ಯ ಸೊಪ್ಪು ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೆನ್ ನಾವು ಟೊಮ್ಯಾಟೊ ಕೂಡ ಹಾಕ್ತೀವಿ ಅದ್ರ ಜೊತೆಗೇ. ನಾವು 1 kg ರೈಸ್ಗೆ 1 kg ಮಟನ್ ತೊಗೊಂಡಿದ್ದೀವಿ. ಇವಾಗ ಇದನ್ನು ನಾವು ನಾವಿವಾಗ ನೀರು ಹಾಕಿಲ್ಲ, ಇದರಲ್ಲೇ ನೀರು ಬಿಡುತ್ತೆ, ಟೊಮಾಟೊ ಎಲ್ಲ ಹಾಕ್ತೀವಲ್ಲ. ಇವಾಗ ನಾವು ಮಟನ್ ಹಾಕ್ತಾ ಇದ್ದೀವಿ. ಮಟನ್ ನಾವು 1 kg ತೊಗೊಂಡಿದ್ವಿ. ಚೆನ್ನಾಗಿ ತೊಳ್ಕೊಂಡು ಹಾಕಾದ್ಮೇಲೆ ನಾವು ವಿಷಲಿಗೆ ಇಡ್ತಾ ಇದ್ದೀವಿ. 4 ವಿಷಲಿಗೆ ಇಡಬೇಕು ನಾವು. ನಾನು ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ನಾನು ನೀರು ಹಾಕಿಲ್ಲ, ಸೊ ಅದೇನೇ ನೀರು ಬಿಟ್ಟಿದೆ. ಸೊ 4 ವಿಷಲು ಬಂದಾದಮೇಲೆ ಇವಾಗ ನೋಡಿ ಈ ಥರ ಆಗಿರುತ್ತೆ. 4 ವಿಷಲ್ ಆದಮೇಲೆ ಇವಾಗ ನಾವು ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ, ಅಂದರೆ ನೀವೇ ನೋಡ್ತಾ ಇದ್ದೀರಾ ಸೈಜ್ ಎಷ್ಟಿದೆ ಅಂತ, ಅದರೊಳಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಾದ್ಮೇಲೆ ನಾವು 1 ಲೀಟರಿಂದ ಕಮ್ಮಿ ನಾವು ಹಾಕ್ತೀವಿ ನೀರನ್ನು, ಬಿಕಾಸ್ ಅದರಲ್ಲಿ ನೀರು ಬಿಟ್ಟಿರುತ್ತಲ್ವ ಹಾಗಾಗಿ. ಅದಾದಮೇಲೆ ನಿಂಬೆಹಣ್ಣು ಹಾಕ್ತೀವಿ. ನಾವು 1 ನಿಂಬೆಹಣ್ಣು ಹಾಕಿದ್ದೀವಿ, ಬಟ್ 2 ತೋರಿಸಿದ್ವಿ, 1 ಹಾಕಿದ್ವಿ. ನಾವು ರೈಸ್ ಹಾಕಿದ್ದೀವಿ. ಆ್ಯಂಡ್ ಇವಾಗ ನಾವು ನಿಂಬೆಹಣ್ಣು ಹಾಕಿದ್ವಲ್ಲ ಅದ್ರ ಪ್ಲೇಸಿಗೆ ನಾವು ಮೊಸರು ಆದರೂ ಹಾಕ್ಬೋದು. ಇವಾಗ ರೈಸ್ ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಟಿದ್ದೀವಿ. ನೋಡಿ ಇವಾಗ ಕುದೀತಾ ಇದೆ ಇದು. ಇವಾಗ ರೈಸ್ ನೋಡಿ, ಇವಾಗ ಮಿಕ್ಸ್ ಮಾಡಿದ್ರೆ ಹೇಗೆ ರೈಸ್ ಬರುತ್ತೆ ಈ ಥರ. ಇವಾಗ ನಾವು ಸಿಮ್ ಫ್ಲೇಮಲ್ಲಿ ಇದನ್ನು ಇಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು, ಅದಾದಮೇಲೆ ಅದ್ರ ಮೇಲೆ ಏನಾದರೂ ಒಂದು ತೂಕದಿಡಬೇಕು. ಸೊ ಅದಾದಮೇಲೆ ರೆಡಿ ಆಗುತ್ತೆ. ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಬಿರಿಯಾನಿ ರೆಡಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟಿ ಆಗಿತ್ತು. ಇವಾಗಲಿಂದ ಇನ್ನೂ ಡಿಫ್ರೆಂಟಾಗಿ ವ್ಲಾಗ್ಸ್ ಬರುತ್ತೆ. ಸೊ ಟ್ರೈ ಮಾಡ್ತೀನಿ ಇನ್ನೂ ಡಿಫ್ರೆಂಟಾಗಿ ವ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಸೊ ನೀವು ನನಗೆ ಸಪೋರ್ಟ್ ಮಾಡಿ ಅಷ್ಟೇ. ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ರೈನಾ ಫಾತಿಮಾಸ್ ವರ್ಲ್ಡ್ ಆ್ಯಂಡ್ ಸರ್ಪ್ರೈಸಿಂಗ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಬಾಯ್.